ಮಗ ಕುಗಿಬೇಕು ಅವ್ರು ಹಂಗೆ 3 ಗಂಟೆ ರಾತಾಗ ಹೋಗಿ ಕರೆಕ್ಟಾಗಿ ಬಿದ್ದಿ ನಾನು ನನ್ನ ನಿಂತಿಬ್ರು ಓದ್ತಾರೆ ಇಂಥವ್ರ ಮೊಮ್ಮಕ್ಳಂತೆ ಅಂತ ಏನಪ್ಪ ಇವರು ಕ್ರೀಡೆಗಳು ಅಂತ. ಲೋ ಶರತ, ಸುದೀಪ, ತೇಜ, ನಿತ್ಯ, ನನಗ್ ದೇವರಾಣೆಗೂ ಗೊತ್ತಿರ್ಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಸಂಧ್ಯಾ ವ್ಲಾಗ್ಸ್. ಬಟ್ಟೆ ಬಿಟ್ಟು ಏನಾದ್ರು ಇದ್ರೆ ಹೇಳು ಪವಿ, ಏನ್ ಮಾಡ್ಲಿ? ನಿಂಗ್ ಬಟ್ಟೆ ಬಿಟ್ಬಿಡಿ ಇವತ್ತು ಪ್ಲೀಸ್. ಆಗಲ್ಲ, ಅದೆಲ್ಲೋ ಇದೆ ಪವಿ, ಆದ್ರೆ ಇವಾಗ ಹುಡ್ಕಕ್ ಆಗಲ್ಲ ಬಿಕಾಸ್ ಅದೆಲ್ಲ ಇಕ್ಕಿದೀನಿ ಅಂತ ನಂಗೆ ನೆನ್ಪಾಗ್ತಾರ. ನೀನ್ ಇಕ್ಕಿದ್ಯಾ ಬಿಸಾಕಿದ್ಯಾ? ಅದು ಎಲ್ಗ ಹಾಕೊಂಡ್ ಹೋಗಿದ್ದೆ ಅಂತ ಗೊತ್ತಾ? ಎಲ್ಲಿಗೆ? ನೀನು ಎಲ್ಲಿ? ಆ ವಿಡಿಯೋದಲ್ಲಿ ನೋಡಿಲ್ವಾ? ಅದರಿಂದನೇ ನನ್ಗೆ ಇವಾಗ ಕ್ಯಾಪ್ಟನ್ ಬಂದಿತ್ತು, ಅದಕ್ಕೆ ಹಾಕೊಂತಿದ್ದೆ. ನೀನೇ ಇಕ್ಕೊಟ್ಟಿದ್ದ. ಕೊಡಕ್ ಆಗಲ್ವ, ಕಾಲ್ ಗಾಯ ನೋಡು. ಇದಿನ್ನು ಪೀಲ್ ಔಟ್ ಆಗ್ತಿದೆ, ಇದಿನ್ನು ಒಣಗಿಲ್ಲ. ವ್ಲಾಗ್ಗೋಸ್ಕರ ಆಕ್ಟಿಂಗ್ ಮಾಡ್ಕೊಂಡು ಆಸ್ಕರ್ ಅವಾರ್ಡ್ಗೋಸ್ಕರ ಏನ್ ಮಾಡ್ದೆ? ಆಸ್ಕರ್ ಅವಾರ್ಡ್ ಕೊಡ್ಬೇಕು ಅಂತೇನೇನೋ ಒಂದು ರೀಲ್ ಮಾಡಿದ್ಯಲ್ಲ. ಓಹೋ ಓಹೋ, ಇರಬಾರ್ದು ಲೈಫ್ ಅಲ್ಲಿ. ಇದ್ರೆ ನೀವ್ ಅನ್ಕೊಂಡಿದೀರ ಅಷ್ಟೇ ಅವ್ರು ನನ್ಗೆ ಹಿಂಸೆ ಕೊಡಲ್ಲ ಅಂತ. ಕುತ್ಕೊಳ್ಳೆ, ಈ ಬಟ್ಟೆ ಹುಡುಕಡೆ ನನ್ನ ಋಣದಲ್ಲಿ ಬದುಕುತ್ತಿರುವೆ ಈಗ. ಹಿಂಗ್ ಹಿಂಗ್ ತೋರ್ಸು, ನೀನ್ ಮಾತಾಡ್ಬೇಕಾದ್ರೆ ಹಿಂಗ್ ನೋಡು. ಅದ್ ನಂಗೆ ಇಟ್ಕೊಳಕ್ ಬರಲ್ಲ. ಎಂತ ತಂಗಿ. ಏಯ್, ನನ್ನಂತ ತಂಗಿ ಪಡೆಯೋದಕ್ಕೆ ನೀನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅಕ್ಕ. ಪ್ಲೀಸ್ ಏಯ್, ಮುಚ್ಚು ನಿನ್ನ ಬಾಯಿನ, ಮುಚ್ಚು ನಿನ್ನ ಬಾಯಿ ನಾಯಿ. ಕನ್ನಡದ ಅಭಿಮಾನಿಗಳೇ, ನಿಮ್ಮಲ್ಲಿ ಬೇಡಿಕೊಳ್ಳುವುದು ಏನೆಂದರೆ ಈ ಮಾತುಗಳನ್ನು ನೀವು ಬಳಕೆ ಮಾಡಬೇಡಿ. ಈ ಪದಗಳನ್ನು ಬಳಕೆ ಮಾಡಿದ್ದಲ್ಲಿ ಬರೀ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಮಾಡಿ. ಸರೌಂಡಿಂಗ್ಸ್ ಸುತ್ತಮುತ್ತ ನಿಮ್ಮ ಬಂಧು ಮಿತ್ರ, ಆಪ್ತ ಮಿತ್ರರೊಡನೆ ಮಾಡಿ. ನನ್ ಬಟ್ಟೆ ಹುಡುಕ ಸ್ಪೆಸಿಫಿಕಲಿ ಏನಂತಾರೆ ನಂಗೂ ಇಷ್ಟ ಬರ್ತಿರೋದು ಇದಾದ್ಮೇಲೆ. ಅದೇ ಈ ನಮ್ ಜೀವನದಲ್ಲಿ ನಿಜ ಇಂಗ್ಲಿಷ್ ಓದ್ಬಿಟ್ಟು ಕೆಲವೊಂದಕ್ಕೆ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ. ಸ್ಪೆಸಿಫಿಕಲಿ ಲೇ ಸಂಧ್ಯಾ, ದೃಢವಾಗಿ ಸ್ಪೆಸಿಫಿಕ್ ಆಗಿ ನನ್ ಬಟ್ಟೆ ಹುಡ್ಕೊಡ್ ಸ್ನೇಹಿತರೊಂದಿಗೆ ಮಾಡಿ. ನಿಮ್ಮ ಆ ಜನ್ಮದ ಶತ್ರುಗಳು, ಆ ಜನ್ಮದ ಮಿತ್ರಗಳೊಂದಿಗೆ ಮಾಡಿ. ಲೇ ಬಟ್ಟೆ ಹುಡ್ಕೊಡೆ. ಈರ ಬಟ್ಟೆ ಸಿಗ್ತಾ ಇಲ್ಲ. ನಾಮಸ್ಮರಣೆ ಅವ್ರು ಹೆಡ್ಫೋನ್ಸ್ ಹಾಕೊಂತಿದ್ರು, ಕಿವಿದಲ್ಲಿ ದೇವ್ರ ನಾಮ ಬ್ಲಡ್ ಬಂದ್ರು ಪರವಾಗಿಲ್ಲ. ದೇವ್ರ ನಾಮ, ದೇವ್ರು ಅಥವಾ ದೇವತೆ ಹುಡುಗಿರು ಆಡ್ತಾರೆ, ನಿನ್ನಂತ ದೆವ್ವ ಆಡಲ್ಲ. ಏಯ್ ಪಿಚಾಚಿ ನೀನು ಪ್ರೇತಾತ್ಮ. ಅಪ್ಪ ಇಲ್ಲ, ಅಪ್ಪ ಹೋಯ್ತಾ? ಸರಿ, ಗುಳ್ಳೆ ಆಗೋಯ್ತೆ ಇಲ್ಲಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಏನು ಡಿಂಪಲ್? ಏಯ್ ಪವಿ, you're so ಪವಿ, you're so ಹೇಳ್ತೀಯ ಬೇಡ ಇಲ್ಲ ಪವಿ, you're so ಗಬ್ಗಿ. ನನ್ ತಂಗಿ ನೋಡಕ್ಕೆ ಗಬ್ ಗಬ್ಬಾಗಿ ಗಬ್ಬು ಗಬ್ ಗಬ್ಗಿ ಗಬ್ 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 ಗಬ್ಗಿ ತುಂಬಾ ಗಬ್ಗಿ ಗಬ್ಗಿ ಗಬ್ಗಿ. ತಂಗಿ ದೊಡ್ಡ ಗಬ್ಗಿ, ನನ್ ತಂಗಿ ದೊಡ್ಡ ಗಬ್ಗಿ. ಏನ್ ನನ್ ಕೈಲಿ ಆಗಲ್ಲ ಪವಿ ಹುಡುಕಕ್ಕೆ, ಪ್ರಾಮಿಸ್. ಇವತ್ತು ಒಂದಿನ ಬಿಟ್ಬಿಡು. ಋಣದಲ್ಲೇ ಬದುಕ್ಬೇಡ. ಬೇಕಿದ್ರೆ ನಿನ್ ಬಟ್ಟೆ ಬದಲು ಏನಾದ್ರು ಈಸ್ಕೊಡ್ತೀನಿ. ಬೇಕಲ್ವಾ ಈಗ? ಇಲ್ಲ, ಟ್ಯಾಕ್ಸ್ ಹಾಕ್ತೀನಿ. ಇಷ್ಟ ದಿನ ನನ್ ಜೊತೆ ಅದಿರ್ಲಿಲ್ಲ, ಸೊ ಅದಕ್ಕೆ ಟ್ಯಾಕ್ಸ್ ಹಾಕ್ತೀನಿ. ಇವಾಗ ನನ್ ಬಟ್ಟೆ ಹುಡ್ಕೊಡು, ನಾನು ಇವತ್ತು ಹಾಕೊಬೇಕು. ಪವಿ ಅದ್ ಸಿಕ್ತಿಲ್ಲ ಅಂದ್ರೆ ಎಲ್ಲಿಂದ ಹುಡ್ಕೊಡ್ಲಿ ಪವಿ? ಅದು ನನ್ ಪ್ರಕಾರ ರಾಮಕಥಮ್ಮನ್ ಮನೇಲಿದ್ದ. ನಂಗೆ ಗೊತ್ತಿಲ್ಲ, ನಂಗೆ ಬೇಕು, ತರ್ಸ್ಕೊ. ಸರಿ, ಅದ್ರ ಬದಲು ಬೇರೆ ಏನಾದ್ರು? ಇಲ್ಲ, ಅದ್ರ ಬದಲು ನನ್ ಫೇವ್ರೆಟ್ ಥಿಂಗ್ ನಿಂಗೆ ಏನಾದ್ರು ಕೊಟ್ಬಿಡ್ತೀನಿ. ನನ್ಗೆ ಹಿಂಸೆ ಮಾತ್ರ ಕೊಟ್ಬೇಡ ಪ್ಲೀಸ್. ಯೋಚಿಸ್ತಾ ಇದೀನಿ, ಯೋಚನೆ ಮಾಡು. ನಿಂಗೆ ಏನ್ ನನ್ ಫೇವ್ರೆಟ್ ಅಂತ ಏನ್ ನನ್ನನ್ನೇ ನಾನು ಹೆಂಗೆ ಎತ್ಕೊಳಕಾಗುತ್ತೆ ಸಂಧ್ಯಾ? ಭ್ರಮೆಲ್ ಬದುಕ್ಬೇಡ ಪವಿತ್ರ ಪ್ಲೀಸ್. ತಪ್ಪು ಕಲ್ಪನೆ ಇಲ್ಲ, ತಪ್ಪು ಕಲ್ಪನೆ ಅಲ್ವಾ? ಅಯ್ಯೋ, ನೀನು ನನ್ನ ಮುದ್ದು ಬಂಗಾರ, ನೀ ನನ್ನ ಚಿನ್ನ, ನೀ ನನ್ನ ರನ್ನ, ನೀ ನನ್ನ ಬಟ್ಟೆ ಹುಡ್ಕೊಂಡು ಹೋಗೆ ಆಗಲ್ಲ. ಇವಳನ್ನ ಎಷ್ಟಂತ ಬಿಡ್ಬೇಡ
ಇದು ಗೈಸ್ ನನ್ನ ಕೈಲಿ ಆಗಲ್ಲ. ಮುಗೀತು ನನ್ನ ಲಿಮಿಟ್ ಇವಳು ಜಾಸ್ತಿ ಮಾಡ್ತಾವಳು. ನನ್ಗೆ ಇಷ್ಟಲ್ಲ ಬೇಡ ನೈನಾ ನಿನ್ ಮಮ್ಮಗಳು ಹೆವಿ ಇರಿಟೇಟ್ ಮಾಡ್ತಾವಳು ನನ್ನ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ? ಯಾ ಸರ್ ಅದು ನೀನ್ ತಪ್ಕೊಂಡಿದ್ಯಪ್ಪ ಈಗ. ಅದು ಸ್ವಲ್ಪ ಜೀವ ತುಂಬ್ತೀನಿ. ಜೀವ ತುಂಬು ಫಸ್ಟ್. ಅದಕ್ಕೆ ಏನಾದ್ರು ಮಾಡು. ನನ್ ಕೈಲಿ ನೋಡಕ್ ಆಗ್ತಿಲ್ಲ ಸ್ಕೆಲಿಟನ್ ಬಾಡಿನ. ನೋಡು ಕಾಲು ಕೈ ತುಂಬಿದ್ದೀನಿ. ನನಗೆ ಅದೇ ಬೇಕು. ಅದ್ ನನ್ನ ಬರ್ತಡೆ ಡ್ರೆಸ್ಸು. ಬೈಯದಲ್ಲ ಅವಳಂತ ಮಾನ ಮಾಡ್ಬೇಡ. ಹೋಗಿ ಅವಳ ಬಡಿ ತಗೊಂಡ ಕಳ್ಗಾತಿ ಕಡೆ ಮಗ ಕುಗಿಬೇಕು ಅವಳು. ಹಂಗೆ ನನ್ ಮರ್ಯಾದೆ ಓದ್ತಾರೆ ಇಂಥವ್ರ ಮೊಮ್ಮಕ್ಳಂತೆ ಅಂತ. ಏನಪ್ಪ ಇವರು ಕ್ರೀಡೆಗಳು ಅಂತ. ಬಟ್ಟೆ ಎಲ್ಲಿಕ್ಕಿದಾಳೆ ಅಂತ ಗೊತ್ತಿಲ್ಲ. ತಲೆ ಮೇಲೆ ಐತೆ ನೋಡು. ಅದು ನನ್ನ ಗೊಮ್ಮೆ, ನನ್ನ ಡಾರ್ಕ್. ನೈನಾ ಯಾಕೆ ನೈನಾ ಎಲ್ಲ ಹೋಗ್ತಿದ್ಯಾ? ನೈನಾ ಕರ್ಮ ನಿಮ್ಮ ಹತ್ರ ಬೇಡ. ನೈನಾ ಬೇಡ ಬಾ ನೈನಾ. ಸುಮ್ಮನೆ ನೈನಾ ಬಾ ನೈನಾ. ನೈನಾ ನೀನ್ ನಂಗೆ ಸಪೋರ್ಟ್ ಮಾಡು. ನನ್ ಬಟ್ಟೆ ಉಟ್ಕೊಳ್ಳಿ. ಬಟ್ಟೆ ಉಟ್ಕೊಳ್ಳೋದು ನನಗೆ ಸಪೋರ್ಟ್ ಮಾಡಲಿ ನನಗೆ. ನೈನಾ ಬಾ ನೈನಾ. ನೈನಾ ಏನು ನಿಮ್ದು ಕರ್ಮ. ನಡಿ ನೈನಾ ಒಳಗಡೆ ನಡಿ. ಹಂಗೆಲ್ಲ ಇಷ್ಟು ಚಿಕ್ಕ ವಿಚಾರ ಮನೆಯಿಂದ ಬಾಯೆಲ್ಲ ಗಲೀಜು. ನೈನಾ ಇದು ಗಲೀಜಲ್ಲ. ಇದು ಆಯಿಲ್ಮೆಂಟ್ ನೈನಾ. ಆತರ ಆಯಿಲ್ಮೆಂಟ್ ಚೆನ್ನಾಗಿ ತಿಕ್ಕಿಡ್ಬೇಕು. ಅದು ಕಾಣಬಾರ್ದು. ಆವಾಗಲೇ ಒಣಗೋದು ಅದು. ಅವರು ಕೊಟ್ಟಿರೋದೇ ಹಂಗೆ. ಅದು ಹಂಗೆ ಬರೋದು. ಅದು ಹಂಗಲ್ಲ. ಹಿಂಗ ಹಾಕೊಂಡ್ ತಿಕ್ಕ ನಿಮ್ಮಜ್ಜಿಗೆ ನಾನು ಹಾಕಲ್ವಾ ಹಂಗೆ. ಸರಿ ಅಷ್ಟ್ ಚಿಕ್ಕ ವಿಚಾರಕ್ಕೆಲ್ಲ ಮನೆ ಬಿಟ್ಟು ಹೋಗ್ಬೇಡ ಬಾ. ನನ್ನ ಕರ್ಕೊಂಡು ಹೋಗ್ಬೇಕಲ್ಲ. ಬಿದ್ರಳ್ಳಿಗೆ ಬರ್ತೀರ ಯಾರಣ್ಣ ಒಬ್ರು. ಗೊಮ್ಮೆ ಹೊಲ್ಸ್ಕೊಡುತ್ತಂತೆ ಪವಿ. ನೋಡು ಬೆಸ್ಟ್ ಆಫರ್. ಅಮ್ಮ ಈ ನಿಮ್ಮ ಹೊಟ್ಟೆ ಹಿಡ್ಕೊಂಡು ನಗೋ ಅಂತ ಸೀನ್ ಏನಕ್ಕೆ ಅಂತ ಹೇಳ್ತೀರಾ? ಏನಕ್ಕೆ ಅಂದ್ರೆ ನಾವು ಕಡಲೆಪುರಿ ಒಂದ್ ಕವರ್ ತಂದಕ್ಕೆ 2 ತಿಂಗಳಾಗಿತ್ತು. ಅದು ಅವರು ಇವತ್ತು ತಿಂತವ್ರು ಖಾಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಆ ವಿಡಿಯೋದಲ್ಲಿ ಕಡಲೆಪುರಿ 2 ತಿಂಗಳಾಗಿತ್ತ? ಲೋ ಶರತ, ಸುದೀಪ, ತೇಜ, ನಿತ್ಯ, ನನಗ್ ದೇವರಾಣೆಗೂ ಗೊತ್ತಿರ್ಲಿಲ್ಲ. ನಿಮ್ ಹೊಟ್ಟೆಗೆ ಏನಾದ್ರು ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸುಮ್ಮನೆ ಇಲ್ದಿದ್ದಲ್ಲ ಇವಾಗ ಹಾಕ್ಬೇಡ. ಅಲ್ಲಿ ಹೊಟ್ಟೆ ಏನಾಗುತ್ತೆ ತಂದಿರೋ ಪುರಿ ಹೊಸದು. ಹೊಸ ಪುರಿ ನಮ್ಮಮ್ಮ 2 ತಿಂಗಳು ಅಂತು. 2 ತಿಂಗಳಿಗೆ ನಮ್ಮ ಇಲ್ಲಿ ಮರಿ ಇರ್ತದ. ಅದು ಪೂರಿ ಎಣ್ಣೆ ಮರಿ ತಂದಿರೋ ಪೂರಿ. ಅದು ಪುರಿ ಅಲ್ಲ ಪುರಿ. ಬೆಳಗಿಂದ ರಾತ್ರಿ ತನಕ ನನ್ನ ಬ್ಲಾಗ್ಸೇ ನೋಡ್ತಾರೆ. ನಮ್ಮ ಮನೇಲಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ಬಿಟ್ರೆ ನಾನು ಎಲ್ಲೋ ಇರ್ತೀನಿ. ಆಷಾಢ ಕಳೆದ ತಕ್ಷಣ ನನ್ನ ಮಗಳು ಟಾಪ್ ಹೋಗ್ತಾಳೆ ಅಂತ ಅದು ಯಾವ ಜ್ಯೋತಿಷ್ರು ಹೇಳಿದ್ರು ಏನೋ. ಬಟ್ ಹೋಗ್ತೀನಿ ನನ್ನ ಟಾಪ್ಗೆ. ಅಮ್ಮ ನಿಜ ಅಮ್ಮ ಇವಳು ಒಂದ್ ಬಟ್ಟೆಗೋಸ್ಕರ ನೀನು ಅಪ್ಪ ಹುಡುಕ್ತಾ ಇದ್ದೀರಾ? ನಾನೇನು ಹುಡುಕ್ತಾ ಇಲ್ಲ. ನಾನು ಸುಮ್ಮನೆ ಬಂದಾಗ ನಿಂತ್ಕೊಂಡಿದ್ದೀನಿ. ಅಲ್ಲಪ್ಪ ನಾನು ಏನೋ ಕಳ್ದೋಗಿದೆ ಅಂತ ಹುಡುಕಾಡ್ತಿದ್ದಾಗ ಒಂದ್ಸರಿ ಆದ್ರೂ ಏನಮ್ಮ ಅಂತ ಕೇಳಿದ್ಯಾ? ಅವಳು ಡಬ್ಬ ಒಂದ್ ಬಟ್ಟೆ ಕಳ್ದೋಗಿರೋದಕ್ಕೆ ಡಬ್ಬ ಡೇರ್ ಯು ಟು ಟೆಲ್ ದ ಡಬ್ಬ ಒಂದು ಬಟ್ಟೆ ಒಂದ್ ಬಟ್ಟೆನ ಮರೆದು ಈಗ ನಮ್ಮ ಅಪ್ಪ ಹತ್ರ ಮಾತಾಡಕ್ ಹೋಗ್ತೀನಲ್ಲ. ಅಪ್ಪ ಅದು ಅಲ್ಲ, ಆ ದುಡ್ಡು ಕಟ್ಟಿ ತಗೊಂಡ್ಬಂದ್ ಗೊತ್ತಿರುತ್ತೆ ಬಾಧೆ. ಏನ್ ಬಾಧೆ ಇರುತ್ತೆ ಅಂದ್ಬಿಟ್ಟು 1 ರೂಪಾಯಿ ದುಡ್ಡೆ, 3 ರೂಪಾಯಿ ದುಡ್ಡೆ, 100 ರೂಪಾಯಿ ದುಡ್ಡೆ. ಆಗ್ಲೂ 3 ಗಂಟೆ ರಾತ್ರಿ ಹೋಗಿ ಕಟ್ಟ ಬಿದ್ದಿ. ನಾನು ನನ್ನ ನಿಂತಿಬ್ರು ಕಟ್ಟ ಬಿದ್ದಿ. ಬಟ್ಟೆ ತಕ್ಕಟ್ಟ ಹಬ್ಬಕ್ಕೆ ಕಲ್ಲಾಕ್ಬಿಟ್ಟೆ. ಸುಮ್ಕೆ ಬರ್ತದ ದುಡ್ಡು. ಅಲ್ಲ ಸಮಾಧಾನ ತಾವು ಬನ್ನಿ. ಇಷ್ಟೊಂದ ಡೈಲಾಗ್ ಕೊಡಿದ್ರಲ್ಲ ಈಗ. ಆ ಬಟ್ಟೆ ತಗೊಂಡ್ಬಂದಿದ್ದು ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ. ನೀನು ಕಸಕ್ಕೆ ಹೋಗ್ಬೇಕಂತ ನಿನ್ನ ಇಟ್ಕುದ್ದ ಮರ್ಯಾದ ಯಾರು? ಹೊಟ್ಟೆ ರೀಚಿ ಬರ್ತಿದ್ದಂಗೆ ಹೋಗ್ಬಿಟ್ಲು. ಪಟ್ಟು ಚಿಕ್ಕ ಮಕ್ಕಳ ತೊಳಿತೀವಲ್ಲ ನಾವು. ಓನ್ ನಚ್ಕಲಿ ಫಸ್ಟ್ ಈ ಬಟ್ಟೆ ಎತ್ತಿಕ್ಕೆ ಬಿಡ್ಮ. ನಿಂಗ್ ವ್ಲಾಗ್ ಎಲ್ಲ ಮನೆ ಮರಿ ತೆಗಿಬೇಡ.
ಅವಳು ಒಂದ್ ಬಟ್ಟೆ ಎತ್ತಿ ಕಾಣೋದಿಲ್ಲ, ಒಂದ್ ರೂಮ್ ಚೆನ್ನಾಗ್ ಮಾಡ್ಕೊಳಲ್ಲ. ಮಮ್ಮಿ ನನ್ನಷ್ಟು ಚೆನ್ನಾಗಿ ರೂಮ್ ಮಾಡ್ಕೊ. ಅದೇನ್ ಗೊತ್ತಾ, ನಾನು ಯಾವಾಗ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನೋ, ಇವತ್ ಬೆಳಗಿಂದ ಕೆಲಸ ಮಾಡ್ತಿದ್ದೆ ನಾನು. ಬಿಸಿಬೇಳೆ ಬಾತ್ ತರಕಾರಿ ನಾನೇ ಕಟ್ ಮಾಡ್ಕೊಟ್ಟಿದ್ದೆ. ಕೂಲಿ ಕೆಲ್ಸದವಳೆ, ನೆಟ್ಟು ಕೂಲಿ ಕೆಲಸ ಮಾಡೆ. ನಿಜ ಮಾಡ್ತಾ ಇಲ್ಲ ಅಮ್ಮ, ಅವಳ ಹತ್ರ ಹೇಳೋದು ಅಂದ್ರೆ ಮಾಡ್ತಾ ಇಲ್ಲ. ಕೂಲಿ ಕೆಲ್ಸದವಳೆ ಏನವ ಪ್ರತಿ ವಿಚಾರದಲ್ಲೂ ಮೂಯ ಮೂಯ ಮಾಡ್ತಾ ಇದ್ಗುರು. ಪಾದ ಪುಣ್ಯ ಪಾದ ಈ ನೀನ್ ಇದೆಯಲ್ಲ ನೀನು. ನಾನೇ ನಮ್ಮ ಮನೇಲಿ ದೆವ್ವ, ಇನ್ ಮಿಕ್ಕದವ್ರು ಎಲ್ರು ದೇವ್ರೆ. ನಾನು ದೆವ್ವ ಅಂತ ಹೇಳಿಲ್ಲ, ದೆವ್ವನು ಕೂಡ ನನ್ಸ್ಕೊಂಡು ಒಳ್ಳೇದ್ ಮಾಡ್ತದೆ ಅಂದ್ರೆ ನಾನು ಆ ದೆವ್ವನೂ ಅಲ್ಲ. ಏಯ್ ಮರದಾಗ ಅವ್ಳ ಬಟ್ಟೆ ಅವ್ಳು ತಂದ್ಕೊಡೆ. ನೀನು ಎದುರ್ಕೋ ಮಗಳಲ್ಲ ನಾನು. ಅವಳ ಬಟ್ಟೆ ನೀನೇ ಅವಳೆ ತಗೊಂಡೋಗ ಕಳ್ದಂಗೆ. ಅಮ್ಮ ಎಲ್ಲ ಹಾಕ್ದಿರೋ ಬಟ್ಟೆಗಳು ತಂದ್ಕೊಡ್ತಾರೆ, ನೀನ್ ಇರೋ ಬಟ್ಟೆ ತಗೊಂಡೋಗ ಕಳ್ದಾಕ ಬರ್ತಿಲ್ಲ. ಮನ ಮರದಿಲ್ವಾ ನಿನ್ಗೆ? ಎಂಟರ್ಟೈನ್ಮೆಂಟ್, ಫುಲ್ ಎಂಟರ್ಟೈನ್ಮೆಂಟ್. ಪಾಪ ಐ ಲವ್ ಯು. ಯಾಕಪ್ಪ ಇರೋ ಬರೋ ಕೋತಿನೆಲ್ಲ ಮನೆ ಒಳಗಡೆ ತಂದಿಕೊಂಡಿದ್ಯಾ? ಕೋತಿ ಕರೆಕ್ಟ್ಗಿದೆ, ಎರಡ ಕೋತಿನೂ ಕರೆಕ್ಟ್ಗಿರೋದು. ನಾನ್ ಕೋತಿ ಕೋತಿ ಯಾಕೆ ಮನೇಲಿ ಬಟ್ ದೊಡ್ಡ ಕೋತಿ, ಎರಡೇ ಕೋತಿ ಅಲ್ಲಿದೆ, ಮೂರೇ ಕೋತಿ ಇಲ್ಲಿದೆ. ಲವ್ ಯುವರ್ ಸ್ಪಿರಿಟ್. ಅಯ್ಯೋ ಅಯ್ಯೋ ಅಯ್ಯೋ. ಹೋಗ್ತಿಲ್ಲ ಒದ್ದಿಲೆ ಒಂದು. ಎದ್ದಳು ನೀನ್, ಎದ್ದಳು. ನಾನ್ ಬಿಸಿಬೇಳೆ ಬಾತ್ ಮಾಡ್ಕೊಟ್ಟೆ ತಾನೆ, ಈಗ ನನಗೆ ಒಬ್ಬಟ್ಟು ಮಾಡ್ಕೊಡು. ಅಲ್ಲ ವರ್ಷಕ್ಕೊಂದ್ಸಲ ಬಿಸಿಬೇಳೆ ಬಾತ್ ಮಾಡಿ ಇಟ್ಬಿಟ್ಟು ವರ್ಷೊಂಬತ್ತು ಕಾಲ ಅದೇ ಹೇಳ್ತೀಯ ತಾಯಿ ನಮ್ಮ. ಅಲ್ಲ ಅದಿಲ್ಲ, ನೀನ್ ಇಟ್ಟುದ ನಿನ್ ಮರಕ್ಕೆ ಎಷ್ಟು ತರ ಅಡ್ಗೆ ತಿಂದಿದ್ದೆ ನೀನು. ನನಗ್ ಗೊತ್ತಿಲ್ಲ, ನಾನು ಬಿಸಿಬೇಳೆ ಬಾತ್ ಮಾಡ್ಕೊಟ್ಟೆ ತಾನೆ. ಏಯ್ ಒಂದು ದಿನ ನೀನು ಊಟನೇ ತಿಂತ ಇರ್ಲಿಲ್ಲ ಅಂತ ಇದೆ. ನಿಮ್ಮಮ್ಮ 7 ದಿನ ನನ್ನ ಕೈಯಲ್ಲಿ ದುಡ್ಡು ಇರ್ಲಿಲ್ಲ ರೀ. ಆ ಟೈಮಲ್ಲಿ ಹಾಸ್ಪಿಟ್ಲ್ ತಗೊಂಡ್ ಹಾಕಿದೀನಿ. ಹಾಸ್ಪಿಟ್ಲ್ ಹೆಸರು ಏಯ್ ಚಿನ್ನಪಯ್ಯ ಹಾಸ್ಪಿಟ್ಲಲ್ಲಿ ಹಾಕಿದ್ದೀನಿ. ಆಟೋ ಓಡಿಸ್ತಾ ಇದ್ದೆ. 500 ರೂಪಾಯಿ ಒಂದು ಟೈಮಲ್ಲಿ ಇಲ್ಲ ನಂತವ. ಆ ಟೈಮಲ್ಲಿ ಇವ್ರಿಗೆ ಊಟ ಅಂತಲ್ಲ, ಊಟ ತಗೊಂಡ್ಕರೆಗೂ ದುಡ್ಡು ಇರ್ಲಿಲ್ಲ ನಂತವ. ಹಂಗೆ ವ್ಯಾಪಾರ ಮಾರಕ್ಕೆ ಕರ್ಕೊಂಡೋಗಿದ್ದು ನಮ್ಮ ಮಂತಿನ. ಇಲ್ಲೋ ಚಿಕ್ಕ ಮಗು. ಆ ಟೈಮಲ್ಲಿ ಕಪ ಕಟ್ಬಿಟ್ಟು ಉಸಿರಾಗ್ಲಿಲ್ಲ ಆಗೋಗ್ಬಿಟ್ಟು. ಗೈಸ್ ನಾನು 5 ವರ್ಷಕ್ಕೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತಿದ್ನಂತೆ. ಬಟ್ ಆದ್ರೂ ನಾನೇನು 3 ವರ್ಷಕ್ಕೆ ಅದಕ್ಕಿಂತ ಕಮ್ಮಿನಾ 3 ವರ್ಷಕ್ಕೆ ಹೋಗಿ. ಹಿಂಗೆ ಲೊಡ ಅಂದ್ರೆ ನಮ್ಮನ್ನ ಸಾಯಿಸ್ತಿ ಅಂದಂಗಿರಿ. ನಾನು ಯಾವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಾ ಇದ್ದೆ ಅಂತ. ಅಮ್ಮ ನೀನ್ ನನಗೆ ಹೆವಿ ಬೇಜಾರ್ ಮಾಡ್ತಿದ್ಯಾ. ನಿಜ 100 ಸತ್ಯ ರೀ ಅದು. ಏನೋ ನನ್ನ ಕತ್ತಿ ಸಾಯಿಸೋದ. ಹಂಗಲ್ಲ, ನೀನು ದೊಡ್ಡ ಮಗ್ಳು ನೋಟು ಎಲ್ಲಾರು ನಿನ್ನ ತುಂಬಾ ಆಸೆ ಬೀಳ್ತಾ ಇದ್ದ. ನಾವು ಎಲ್ಲಾರು ನನ್ನ ಫ್ಯಾಮಿಲಿಯಲ್ಲಿ ತುಂಬಾ. ಅಂದ್ರೆ ಇವಾಗ ಆಸೆ ಇಲ್ಲ ನಮ್ಮ ಮೇಲೆ. ನಿನ್ನ ಮೇಲೆ ಆಸೆ ಇದೆ. ನೀನು ಅಪ್ಪ ಅಮ್ಮ ಅಂತ ಅಪ್ಪ ಅಮ್ಮ ಅಂತಾನು ಸುಖ ಮಾತಾಡ್ಕೊಂತಿದ್ರು. ನಿಂದೇನ್ ಮಮ್ಮಿ ಅಲ್ಲಿ ಏನಂದ ಹೇಳ ಇಷ್ಟೊಂದು ನಾಳೆಗೆ ಇರ್ಲಿಲ್ಲ ನಿಂತು ಅಪ್ಪ ಅಮ್ಮ. ಪಾಪ ನೋ ಪಾಪ ಬಾಬು ಸುಮ್ನಿರ್ ಪಾಪ. ನನ್ ಮಗು ಸಾಕ್ತಿದ್ದಿಲ್ಲ ಅದನ್ನ. ನಿನ್ ಮಗಳು ಅಂದಗಾತಿ, ನಿನಗೆ ಯಾಕೆ ಟೆನ್ಷನ್? ಎಲ್ಲ ಮಗ ಕೈ ಅದು ಗಾಯ ಮಮ್ಮಿ. ಉಗ್ರು ತಗಸ್ಬೇಡ, ಉಗ್ರು ತಗಸ್ ಇನ್ನ ಗಾಯ ರಂಗಾಗುತ್ತೆ ಕಣೆ. ಏನು ಕಾಲ್ ನೀರ್ ಕುಡಿದ್ರೆ ನಿನ್ ಪುಣ್ಯ ಬರುತ್ತೆ ಕಣೆ. ಕರೆಕ್ಟ್ ಡ್ಯಾಡಿ, ಕರೆಕ್ಟ್. ಪುಣ್ಯಕ್ಷೇತ್ರಗಳಿಗೆ ಹೋಗಲ್ಲ. ನೆಕ್ಸ್ಟ್ ನಿನ್ ಕಾಲ್ ತೊಳೆಯೋದು, ಅದ್ರ ನೀರು ಹಿಂಗ. ನನ್ಗೆ ದೇವ್ರು ಅಂದ್ರೆ ನಮ್ಮ ಅಪ್ಪ ಅಮ್ಮ. ಓಹೋ ಅಮ್ಮ 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 ಎದ್ದಾಳ ವ್ಲಾಗ್ ಮಾಡೋಣ. ಅಮ್ಮ ಅಮ್ಮ ಶು ಬೇಬಿ. ಅಮ್ಮ 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 ನಾನೇ ದೂರದಲ್ಲಿ ಮಾಡ್ಕೊಂತೀನಿ ನೋಡು. ಅವಳು ಓದಿದ್ದಲ್ಲ ಅಂತ ನೀನೋರು ಅಲ್ಲಿ ಮಧ್ಯೆ ನಾಟಕ ಮಾಡ್ಕೊಂಡಿದ್ದೆ. ಕಾಮ ಮೊನ್ನೆ ಮಂಚ ಆಗಲ್ಲ, ನಿದ್ದೆ ಇಲ್ಲ ಅಂತ. ನಿದ್ದೆ 1 ಅವರ್ ಮಾಡ್ಬಿಟ್ಟು ನೀನ್ ಹೇಳಂಗ್ ಕೇಳ್ತಲ್ಲ, ಎದ್ದೋಗು. ಅಮ್ಮ ಐ ಲವ್ ಯು.
ಗೈಸ್ ಬೇಡ, ಸುಮ್ಮನೆ ತಮಾಷೆ ಮಾಡಕ್ ಹೋಗಿ ನಮ್ಮಮ್ಮ ಒದ್ದು ನಾನು ಅಲ್ಲಿ ಬಿದ್ದು ಫಸ್ಟೇ ಏಟಾಗಿದೆ ನನಗೆ ಅಲ್ವಾಪ, ಯಾಕೆ ಬೇಕು. ಸೊ 1 hour ಬಿಟ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನ ಸಖತ್ತಾಗಿರೋ ವ್ಲಾಗ್ ಜೊತೆ ಬರ್ತಿದ್ದೀನಿ. ಫ್ಯಾಮಿಲಿ ಜೊತೆ ಮಾಡ್ತಿರೋದು ವ್ಲಾಗ್ ಇದು. ಸೊ ನೆಕ್ಸ್ಟ್ ವ್ಲಾಗ್ ಬಂದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ ನೋಡಿ. ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅನ್ಸುತ್ತೆ. ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರು. ಅವ್ರು ಹೇಳಿದ ಒಂದೊಂದು ಮಾತು ಕೂಡ ಸತ್ಯ. ನನ್ನ ಆ ಟೈಮಲ್ಲಿ ಬದುಕಿಸ್ಕೊಳಕ್ಕೆ ಸಿಕ್ಕಾಪಟ್ಟೆ ಅವರು ತೊಂದರೆ ಕಷ್ಟ ಎಲ್ಲ ಪಟ್ಟು ಸಾಕಿದ್ದಾರೆ. ನಾನು ಯಾವಾಗಲೂ ಅವ್ರ ಚಿರುನುಣಿ ಆಗಿರ್ತೀನಿ ನಮ್ಮ ಅಪ್ಪ ಅಮ್ಮಗೆ. ಜೀವನದಲ್ಲಿ ನಾನೇನು ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದೇನು ದಬಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮ ನಾ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಏನಂತೀರಾ? ಎಲ್ಲ ಮಕ್ಳಿಗೂ ಹೇಳೋದು ಒಂದೇ, ನೀವೆಷ್ಟೇ ಏನೇ ಸಾಧನೆ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅದು ಬಿಕಾಸ್ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಅಪ್ಪ ಅವ್ರ ಅಪ್ಪ ಅಮ್ಮನ ಸಾಲಾಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ರಿಗೂ ಅದೇ ದೃಷ್ಟಿ, ಏನ್ ಚೆನ್ನಾಗಿ ನೋಡ್ಕೊಂತಾನೆ ಚಿಕ್ಕಣ್ಣ ಅವ್ರ ಅಪ್ಪ ಅಮ್ಮನ್ನ ಅಂತ. ಅಪ್ಪ ಮನ್ಸು ಮಾಡಿದ್ರೆ ನಮ್ಮನ್ನು ಬೇರೆ ಮನೆ ಅದು ಇದು ಎಲ್ಲ ಮಾಡ್ಬೋದಿತ್ತು. ಬಟ್ ಅಪ್ಪ ಹಂಗ್ ಮಾಡಿಲ್ಲ. ನಾವೆಲ್ಲ ಈಗ ಜೊತೆಲೇ ಇರೋದು ಅಜ್ಜಿ ತಾತ ಜೊತೆ. ಅವ್ರು ತೋರ್ಸೋ ಪ್ರೀತಿ ಮೇ ಬಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ರೆ ಸಿಗ್ತಿರ್ಲಿಲ್ಲ. ಸೊ ಫ್ಯಾಮಿಲಿ ಅಂದ್ಮೇಲೆ ಎಲ್ರೂ ಜಾಯಿಂಟ್ ಫ್ಯಾಮಿಲಿ, ಅದು ವೈಬೇ ಬೇರೆ, ಚಂದ ಇರುತ್ತೆ. ಅದಕ್ಕೆ ಕುಟುಂಬ ಅಂತಾರೆ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇಲ್ಲಿಗೆ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್. ಮತ್ತೆ ಸಿಗುವ.